ನಮ್ಮ ನಾಯಕರು ಸತ್ತೋಗ್ರೆ ಇಲ್ಲಿ ಬೇಕಂತ ಕೂತಿದ್ದಾರೆ. ಆ ಬಾವುಟ ಮುಂದೆ ಅಯ್ಯೋ ಅಷ್ಟು ಬಿಡಯ್ಯ ಅದನ್ನ ನಮ್ಮ ರಾಷ್ಟ್ರ ಧ್ವಜ ಕಣಯ್ಯ ಇಟ್ಟಿದ್ದೇನಯ್ಯ. ಅಯ್ಯೋ ಅಯ್ಯೋ ನಿನ್ ದೇವ್ರು ಒಳ್ಳೇದ್ ಮಾಡಲ್ಲ ಕಣೋ ಬಿಡಯ್ಯ. ಯಾವಾಗ್ಲೂ ಈ ಬಾವುಟ ಹಾರಾಡ್ತಾನೆ ಇರ್ಬೇಕು ಅಂತ ಬಾರ್ಡರ್ನಲ್ಲಿ ದಿನ ಸಾವಿರಾರು ಜನ ಸೈನಿಕರು ಸಾಯ್ತಾನೆ ಇರ್ತಾರೆ. ಅಂತ ಧ್ವಜನ ಯಾವನ ಒಬ್ಬ ಥರ್ಡ್ ಕ್ಲಾಸ್ ಮಗ ಸತ್ತೋದ ಅಂತ ಕಿತ್ತಾಕ ನೋಡ್ತೀರಾ? ಏಯ್, ತಾಯಿಗೂ ಮಗುಗೂ ಬಾಂಧವ್ಯ ಬೆಳೆಸೋದು ಎದೆ ಹಾಲು. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನಾವೆಲ್ಲರೂ ಭಾರತೀಯರಂತೂ ಸಾರಿ ಹೇಳೋದು ಈ ಬಾವುಟ ಕಡ್ರು. ಹೊರಗೆ ಸಲ್ಯೂಟ್. ಕಮ್ ಆನ್. ಸ್ಟೇಷನ್ ಏನೋ ಹೇಳ್ತೀನದಲ್ಲ, ಏನದು? ಅದು ಹೇಳು ಬೇಗ. ನೋಡು ಟೈಮ್ ಆಯ್ತು, ಟ್ರೈನ್ ಬಂದ್ಬಿಡುತ್ತೆ. ಹೇಳ್ತೀನಿ. ಐ ಲವ್ ಲವ್ ಐ ಲವ್ ಯು. ನೀ ಏನೋ ಹೇಳಿದೆ? ಏನು ಹೇಳಿಲ್ವಲ್ಲ? ಇಲ್ಲ, ನೀ ಏನೋ ಹೇಳಿದೆ. ಏನು ಹೇಳಿಲ್ಲ. ಮೇಘ ಪ್ಲೀಸ್ ಅದೊಂದ್ಸಲ ಹೇಳು. ನಾನು ಏನು ಹೇಳಿಲ್ಲ. ಇನ್ನೊಂದ್ಸಲ ಹೇಳು ಮೇಘ ಪ್ಲೀಸ್. ಅಲ್ಲೋಡ ಲಾರಿ ನಿಂತಿದೆ. ಓ ಮೈ ಗಾಡ್. I love you. 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 ಒಂದು ಸಾರಿ
ಒಂದು ಸಾರಿನಾದ್ರೂ ಐ ಲವ್ ಯು ಹೇಳು ಅಂತ ಅವ್ರು ಕೇಳಿದ್ರು. ಆಗ ನಾನು ಹೇಳಲಿಲ್ಲ. ಈಗ ನಾನು ದಿನಕ್ಕೆ 100 ಸಲ ರಾಮ್ ಕೋಟಿ ತರ ಐ ಲವ್ ಯು ಅಂತ ಬರೀತಾ ಇದ್ದೀನಿ. ಹುಚ್ಚಿ ಹಾಗೆ ಗಾಳಿನಲ್ಲಿ ಐ ಲವ್ ಯು ಅಂತ ಕೂಗ್ತಿದ್ದೀನಿ. ಆಗ ನಾನು ಬರ್ತಿದ್ದ ಪುಸ್ತಕನೇ ನೀವು ನೋಡಿದ್ದು. ನೀವು ಕಾತದ ಮೇಲೆ ನನ್ನ ಅಕ್ಷರ ನೋಡಿದ್ರೆ ಹೊರತು ನನ್ನ ಜೀವನದಲ್ಲಿರೋ ದುಃಖ ನೋಡ್ಲಿಲ್ಲ. ನನ್ನ ಉಸಿರಿನಲ್ಲಿ ಬೆರ್ತು ಹೋಗಿರೋ ಅವರ ಉಸಿರನ್ನ ನೋಡ್ಲಿಲ್ಲ. ಆಕ್ಸಿಡೆಂಟಲ್ಲಿ ನನಗೆ ಜ್ಞಾನ ತಪ್ಪಿತು. 5 ದಿನ ಆದ್ಮೇಲೆ ಹಾಸ್ಪಿಟಲ್ ಬೆಡ್ ಮೇಲೆ ಕಣ್ಬಿಡ್ತಿದ್ದ ಹಾಗೆ ಅವ್ರು ಎಲ್ಲಿ ಅಂತ ಕೇಳಿದೆ. ಸತ್ತೋದ್ರು ಅಂದ್ರು. ಕೊನೆ ಪಕ್ಷ ಅವ್ರ ಮುಖನಾದ್ರೂ ತೋರಿಸಿ ಹಿಂದೆ. ಆದ್ರೆ ಅವ್ರು ನನಗೆ ತೋರಿಸಿದ್ದು ರಕ್ತದಲ್ಲಿ ತೊಯ್ದಿದ್ದ ಅವ್ರ ಬಟ್ಟೆನ ಮಾತ್ರ. ಆಕ್ಸಿಡೆಂಟಲ್ಲಿ ಕಾಲು ಮುರ್ಕೊಂಡಿದ್ದೆ ನಾನು. 25 ದಿನ ಹಾಸ್ಪಿಟ್ಲಲ್ಲೇ ಇದ್ದೆ. ನಾನು ನಿಮ್ಮನ್ನು ಮೊದಲನೇ ಸಲ ನೋಡಿದ್ದು ಅಲ್ಲೇ. ಸಾರಿ ಸಿಸ್ಟರ್. ಇಟ್ಸ್ ಓಕೆ, ಹೋಗಿ. ಈಗ ಹೋದ್ರಲ್ಲ ಆ ಪೇಷಂಟು, ನಿಮ್ಗೆ ಆಕ್ಸಿಡೆಂಟ್ ಆಗಿದ್ದ ಬಸ್ನಲ್ಲೇ ಇದ್ದವರು. ಪಾಪ ಗಾಜಿನ ಚೂರು ಚುಚ್ಕೊಂಡು 2 ಕಣ್ಣು ಕಳ್ಕೊಂಡ್ಬಿಟ್ರು. ಆದರೆ ಅವರ ಅದೃಷ್ಟ ತುಂಬಾ ಚೆನ್ನಾಗಿದೆ. ಅವ್ರಿಗೀಗ ಮತ್ತೆ ದೃಷ್ಟಿ ಸಿಕ್ಕಿದೆ. ತಾನೇ ಪ್ರಪಂಚದಲ್ಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ತನ್ನ ಕಣ್ಣಾದ್ರೂ ಇನ್ನೊಬ್ರಿಗೆ ಉಪಯೋಗ ಆಗ್ಲಿ ಅಂತ ನಿಮ್ಮವರು ಕಣ್ಣುಗಳನ್ನ ದಾನ ಮಾಡಿ ಸತ್ತು ಹೋದ್ರು. ಅವ್ರ ಕಣ್ಣನ್ನೇ ಆ ಪೇಷಂಟ್ಗೆ ಹಾಕಿರೋದು. ಸಿಸ್ಟರ್, ನನ್ನ ಅವ್ರ ವಾರ್ಡ್ ಹತ್ರ ಕರ್ಕೊಂಡು ಹೋಗ್ತೀರಾ? ಆಯ್ತಮ್ಮ. ಅದಾದ ಮೇಲೆ ಯಾವಾಗ ನಿಮ್ ಬ್ಯಾಂಡೇಜ್ ಬಿಚ್ತಾರೋ ಅಂತ ದಿನಾ ಬಂದು ನೋಡ್ತಾ ಇದ್ದೆ. ಒಂದು ದಿನ ನೀವು ರೂಮ್ನಲ್ಲಿ ಇರಲಿಲ್ಲ. ಕೇಳಿದಾಗ ನಿಮ್ ಡಿಸ್ಚಾರ್ಜ್ ಆಯ್ತು ಅಂತ ಹೇಳಿದ್ರು. ನನಗೆ ಯಾಕೆ ಮೊದಲೇ ಹೇಳಲಿಲ್ಲ ಅಂತ ಕೂಗಾಡ್ದೆ. ಅತ್ತೆ, ಪ್ರಪಂಚದಲ್ಲಿ ನನಗೆ ಉಳಿದಿರೋದು ಈ ಕಣ್ಣುಗಳು ಮಾತ್ರ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ. ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ಅವ್ರ ನೆನಪು ಅಂತ ನನ್ನ ಹತ್ರ ಉಳ್ಕೊಂಡಿದ್ದು ನಾನು ಗೋಡೆ ಮೇಲೆ ಅಂಟಿಸ್ಕೊಂಡಿದ್ದ ಅವರ ಕಣ್ಣುಗಳಿದ್ದ ಫೋಟೋ ಮಾತ್ರ. ಅದನ್ನ ನೋಡ್ಬೇಕು ಅಂತ ರೂಮ್ ಓಡೋಡ್ ಬಂದೆ. ಇಲ್ಲಿದ್ದೀನಮ್ಮ. ಅಮ್ಮ, ಏನಾಯ್ತು ಮರಿ? ಯಾಕಮ್ಮ? ಅದು ನಾನು ಗೋಡೆ ಮೇಲೆ ಅಂಟಿಸಿದ್ನಲ್ಲ, ಅವ್ರ ಕಣ್ಣು ಆ ಫೋಟೋ ಕಾಣ್ತಾ ಇಲ್ಲಮ್ಮ. ಬೆಳಗ್ಗೆ ನೋಡಿದಾಗ ಅಲ್ಲೇ ಇತ್ತಲ್ಲೋ? ಅಯ್ಯೋ, ಅಲ್ಲಿಲ್ಲ. ಮಕ್ಕಳು ಅಲ್ಲೇ ಆಟ ಆಡ್ತಿದ್ರು. ಅವ್ರೇನಾದ್ರು ಮೇಘ, ಗಾಳಿ ಬರಕ್ ಬಿಡ್ತೀನಿ, ಸರಿಯಾಗಿ ಇಟ್ಕೊಳ್ಳಿ. ಗಾಳಿಪಟ ತುಂಬಾ ಮೇಲ್ ಹೋಗಿದೆ ಅಲ್ವಾ? ಈಗ ದಾರ ಕಟ್ ಮಾಡೋ. ನನ್ನ ರೂಮಲ್ಲಿ ಅಂಕಲ್ ಕಣ್ಣಿನ ಫೋಟೋ ಇತ್ತಲ್ಲ, ನೀವ್ಯಾರಾದ್ರೂ ನೋಡಿದ್ರಾ? ಅಕ್ಕ, ಇವಾಗ ತಾನೇ ಗಾಳಿಪಟ ಕಣ್ಸಿ ಬಿಟ್ಬಿಟ್ವಿ. Oh
ಪಾಪಿಗಳ ನನಗಿಂದ ಅವ್ರು ಒಂದೇ ಒಂದು ನೆನಪನ್ನು ಹಾಳು ಮಾಡ್ಬಿಟ್ರಲ್ಲೋ ಹಾಳು ಮಾಡ್ಬಿಟ್ರಲ್ಲ ಯಾಕೋ ಹೀಗ್ ಮಾಡಿದ್ರಿ? ಯಾಕೋ?